ಭಾರತದ ಸಂಸ್ಕೃತಿಯಲ್ಲಿ ಜೈನಾಚಾರ್ಯರು ಕಮಂಡಲದ ಮಹತ್ವವನ್ನು ಭಾಳ ವರ್ಣಿಸಲಾಗಿದೆ. ಕಮಂಡಲ ಭೂಮಂಡಲದ ಅರ್ಥಶಾಸ್ತ್ರದ ಒಂದು ಸಂದೇಶವನ್ನು ನೀಡ್ತದೆ. ಕಮಂಡಲದಲ್ಲಿ ಎರಡು ನಾವು ಮುಖಗಳನ್ನ ಕಾಣ್ತೀವಿ. ಒಂದು ದೊಡ್ಡ ಮುಖ ಇರ್ತಕ್ಕಂಥ ಸಂದ. ದೊಡ್ಡ ಮುಖದಲ್ಲಿ ಒಂದು ಸಲ ನೀರು ತುಂಬಿರಂದ್ರೆ ಶ್ರಾವಕರು ಅದನ್ನು 24 ತಾಸು ಆ ನೀರನ್ನು ಉಪಯೋಗ ಮಾಡ್ತೀವಿ. ಅಂದರೆ ಬರೋದು ಎಷ್ಟು ಸಂಪತ್ತಿ ನಮಗೆ ಬರ್ತದೆ ಅದನ್ನು ವ್ಯಯ ಮಾಡ್ತಕ್ಕಂಥದ್ದು ಕ್ರಮದಿಂದ ನಾವು ಕಮ್ಮಿ ಪ್ರಮಾಣದಾಗಿತ್ತಂದ್ರೆ ಯಾವಾಗೂ ಆರ್ಥಿಕದ ಕೊರತೆ ಆಗೋದಿಲ್ಲ. ಜನ ಭಕ್ತ ಸಮೂಹ ಇರ್ಬೋದು, ಎಲ್ಲ ಸರ್ವಜನರು ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಇದೆ. ಆದಾಯಕ್ಕಿಂತ ವ್ಯಯ ಹೆಚ್ಚಾಯ್ತಂದ್ರೆ ಅದು ದುಃಖ ದಾರಿದ್ರ್ಯಕ್ಕೆ ಕಾರಣ ಆಗ್ತದೆ. ಆದಾಯದ ಜೊತೆಗೆ ವ್ಯಯ ಲಿಮಿಟ್ ಇಟ್ಕೊಂಡು ನಾವು ಉದಾಹರಣೆ ₹1 ಇತ್ತಂದ್ರೆ ಚಾರಣೆ ಧರ್ಮಕ್ಕಾಗಿ ದಾನ, ಚಾರಣೆ ಮುಂದಿನ ಡಿಪಾಸಿಟ್ ಅನ್ಬೋದು, ಚಾರಣೆ ವರ್ತಮಾನದ ಖರ್ಚಿಗಾಗಿ ಉಪಯೋಗ ಮಾಡೋದು, ಇನ್ನು ಉಳಿದಂಥ ಚಾರಣೆ ಭವಿಷ್ಯದ ನಿಮ್ಮ ಡೆವಲಪ್ಮೆಂಟ್ ಸಲುವಾಗಿ ಸೇವ್ ಇಡ್ತಕ್ಕಂಥದ್ದು. ಈ ರೀತಿ ಒಂದು ಪದ್ಧತಿಯಿಂದ ನಾವು ಹಣವನ್ನು ಸದುಪಯೋಗ ಮಾಡಿದ್ದೆ ಆದರೆ ನಿಶ್ಚಿತ ಎಲ್ಲರೂ ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಜೈನ ಮುನಿಗಳ ಕೈಲಿರ್ತಕ್ಕಂಥ ಶೌಚೋಪಕರಣ ಕಮಂಡಲು ಈ ಜಗತ್ತಿಗೆ ಅರ್ಥಶಾಸ್ತ್ರದ ಬೋಧನೆಯನ್ನು ಮಾಡ್ತದೆ. ಮುಂದಿರ್ತಕ್ಕಂಥ ಹೇಳ್ತಿಲ್ಲ, ಈಗಾಗಲೇ ಇದು ದೊಡ್ಡ ಏನದ ಬಾಯೆ, ಇದರ ಒಂದು ಸಲ ನೀರು ಶ್ರಾವಕರು ತುಂಬಿಡ್ತಾರೆ. ನಾವು ಅದನ್ನು 24 ತಾಸು ಕ್ರಮವಾಗಿ ಅಲ್ಪ ಉಪಯೋಗ ಮಾಡ್ತೀವಿ. ಕಾಶಿಗೆ ಹೋಗಲಿಕ್ಕೆ, ಕಾಡಿಗೆ ಹೋಗಲಿಕ್ಕೆ ಶೌಚೋಪಕರಣವಾಗಿ ಉಪಯೋಗ ಮಾಡ್ತೀವಿ. ಈ ರೀತಿ ಒಂದು ಅರ್ಥಶಾಸ್ತ್ರವನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಪ್ರತಿಯೊಬ್ಬ ಆತ್ಮ ಸುಖಿಯಾಗಿರ್ಲಿಕ್ಕೆ ಸಾಧ್ಯ.